ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ನಮ್ಮ ನಡವಳಿಕೆ ಮತ್ತು ನಮ್ಮ ಜೀವನದಲ್ಲಿ ಯಾವ ಥರ ಇರಬೇಕು, ಶ್ರೀಮಂತನು ಹೇಗೆ ಮತ್ತು ಕೃಷ್ಣನ ಪ್ರಜ್ಞೆಯಲ್ಲಿ ಅಂದರೆ ಪ್ರತಿಜ್ಞೆಯಲ್ಲಿ ಭಕ್ತನಾಗಿ ಇರುವ ಆತನ ನಡವಳಿಕೆಯಲ್ಲಿರುವ ವ್ಯಕ್ತಿತ್ವಗಳನ್ನು ಮತ್ತು ವ್ಯಕ್ತಿಯ ಬಗ್ಗೆ ಇವತ್ತಿನ ದಿನದಲ್ಲಿ ಚರ್ಚಿಸುವುದು. ಹಾಗಾಗಿ ಎಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಇವತ್ತಿನ ಶ್ಲೋಕ ಏನಂದ್ರೆ, ಸಿದ್ಧತ್ ಪ್ರಜ್ಞಾಸ್ಯ ಯಾಭಾಷಂ ಸಂವೃತ್ಯಂ ಕೇಶವಂ ನ್ಯಾ ಸಿದ್ಧತ್ವಂ ಕಿಂ ಪ್ರಭಾಷತಂ ಕಿಂ ಸೇತಂ ವಜ್ರತಂ ಕಿಂ ನಹಂ. ಇದರ ಅರ್ಥ ಅರ್ಜುನನು ಹೇಳ್ತಾನೆ, ಕೃಷ್ಣನೇ ಯಾರ ಪ್ರತಿಜ್ಞೆಯು ದಿವ್ಯ ತತ್ವದಲ್ಲಿ ಇದೆಯೋ ಅವನ ಲಕ್ಷಣಗಳು ಏನು ಅಂದ್ರೆ, ಕೃಷ್ಣ ಪರಮಾತ್ಮ ನನ್ನನ್ನು ಬಿಟ್ಟು ನಿನ್ನ ಪ್ರತಿಜ್ಞೆಯಲ್ಲಿ ಅಂದ್ರೆ ನಿನ್ನಲ್ಲಿ ಭಕ್ತಿ ಎನ್ನುವ ಒಂದು ಭಕ್ತಾದಿಯ ಆತನ ಹೇಗೆ ನೀನು ಆತನ ಒಂದು ತತ್ವಗಳು ಇದೆಯೋ ಅವನ ಲಕ್ಷಣಗಳು ಏನು ಅಂತ ಕೃಷ್ಣನಿಗೆ ಅರ್ಜುನ ಹೇಳ್ತಿದ್ದಾರೆ. ಮತ್ತು ಅವನು ಹೇಗೆ ಮಾತನಾಡುತ್ತಾನೆ, ಅವನ ಭಾಷೆ ಯಾವುದು ಮತ್ತು ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ ಹಾಗೆ ನಡೆಯುತ್ತಾನೆ ಅಂದ್ರೆ, ಅವರು ಹೇಳ್ತಿದ್ದಾರೆ ಕೃಷ್ಣ ಪರಮಾತ್ಮ ಅವರು ನಡವಳಿಕೆ ಯಾವ ಥರ ಇರುತ್ತೆ ಅಂದರೆ, ಅವರ ಜೀವನದಲ್ಲಿ ಹೇಗೆ ಇರುತ್ತೆಯೋ ಆ ಥರ ಅವರ ಸಂದರ್ಭದಲ್ಲಿ ಆಗಲಿ ಏನೇ ಆಗಲಿ ಬರುವ ದಿನಗಳಲ್ಲಾಗಲಿ ಏನೇ ಒಂದು ಸಂದರ್ಭಗಳು ಬಂದಾಗ ಅವರು ಆ ನಡವಳಿಕೆಯಿಂದ ಇರುತ್ತಾರೆ ಮತ್ತು ಆ ನಡವಳಿಕೆಯಿಂದ ಉಂಟು ಮಾಡಿ ಮತ್ತು ಅವರ ಒಂದು ಒಳ್ಳೆ ಸಂದರ್ಭ ಇದ್ದರೆ ಒಂದು ಒಳ್ಳೆ ಸಂದರ್ಶನ ನೀಡುತ್ತಾರೆ. ಅವರ ಕೆಟ್ಟ ದಿನಗಳು ಕೆಟ್ಟ ಸಮಯ ಇದ್ದಾಗ ಅವರೊಂದು ನಡವಳಿಕೆ ಇರುತ್ತಾರೆ ಮತ್ತು ಅವರು ಒಂದು ಮನೋಭಾವದಿಂದ ಅವರ ಭಾಷೆಯಲ್ಲಿ ಮುಳುಗಿರ್ತಾರೆ. ಈಗ ಒಂದು ತೆಲುಗು ಭಾಷೆ ಇರ್ಬೋದು, ಹಿಂದಿ ಭಾಷೆ ಇರ್ಬೋದು, ಮತ್ತು ಮರಾಠಿ ಭಾಷೆ ಇರ್ಬೋದು, ಇನ್ನಷ್ಟು ಸಾಕಷ್ಟು ಭಾಷೆಗಳು ಇದ್ದಾವೆ. ಆದರೆ ಅಲ್ಲಿನ ಒಂದು ಜನ್ಮವನ್ನು ತಗೊಂಡಿದ್ದ ನಂತರವೇ ಅಲ್ಲಿನ ಒಂದು ಸಮಾಜದಲ್ಲಿ ಇರ್ತಾರಲ್ಲ, ಅವಾಗ ಒಂದು ಭಾಷೆ ಅನ್ನೋದು ಕಲಿಬೇಕಾಗುತ್ತೆ. ಈಗ ನಮ್ಮದು ಏನಪ್ಪ ಅಂದರೆ, ಈಗ ನಾವು ಪಬ್ಲಿಕ್ ಪ್ಲೇಸ್ನಲ್ಲಿದ್ದಾಗ ಅಲ್ಲಿ ಒಂದೇ ಭಾಷೆ ನಡೆಯುತ್ತೆ. ಯಾವುದಪ್ಪ ಅಂದರೆ ಅಲ್ಲಿನ ಸೊಸೈಟಿ ಯಾವ ಥರ ಇರುತ್ತೆ, ಅಲ್ಲಿನ ಊರು ಯಾವ ಥರ ಇರುತ್ತೆ, ಅಲ್ಲಿನ ಒಂದು ಭಾಷೆ ಆ